ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಮ್ಮರ್ ಸ್ಪೆಷಲ್ ರೆಸಿಪಿ ಫ್ರೂಟ್ ಕಸ್ಟರ್ಡ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ವಿಶೇಷ ಏನಪ್ಪ ಅಂತಂದರೆ, ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಅಥವಾ ಕಾರ್ನ್ಫ್ಲೋರ್ನ ಬಳಸ್ತಾ ಇಲ್ಲ. ಬದಲಿಗೆ ತುಂಬಾ ಹೆಲ್ದಿ ವೇಯಲ್ಲಿ ಕಸ್ಟರ್ಡ್ನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ತಡ ಮಾಡ್ದಲೇ ರೆಸಿಪಿನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ತಡ ಮಾಡ್ದಲೇ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಬೌಲ್ಗೆ ನಿಮಗೆ ಯಾವ ರೀತಿ ಫ್ರೂಟ್ಸ್ಗಳಿಷ್ಟನೋ ಆ ಫ್ರೂಟ್ಸ್ಗಳನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ಸೀಸ್ನಲ್ ಫ್ರೂಟ್ಸ್ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಕಿತ್ತಳೆ ಹಣ್ಣು, ಸೇಬು, ಮರ್ಸೇಬು, ದ್ರಾಕ್ಷಿ ಹಾಗೆ ದಾಳಿಂಬಿನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಸಿಟ್ರಿಕ್ ಕಂಟೆಂಟ್ ಇರೋವಂಥ ಫ್ರೂಟ್ಸ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಂಡ್ರಾಗತ್ತೆ. ನಾವಿಲ್ಲಿ ಕಸ್ಟರ್ಡ್ ಪೌಡರ್ ಬಳಸ್ತಲೇ ಇರೋ ಕಾರಣ ಕಸ್ಟರ್ಡ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳೋದು ಅಂತ ನೋಡೋಣ. 1 ಕಪ್ಪಿನಷ್ಟು ಮಕಾನ ತೊಗೊಂಡಿದ್ದೀನಿ. ಮಕಾನ ತುಂಬಾ ಒಳ್ಳೆಯದು. ಕಮಲದ ಬೀಜದಿಂದ ಮಾಡಿರೋಂಥ ಈ ಮಕಾನ ಪ್ರೋಟೀನ್ ರಿಚ್ ಇರುತ್ತೆ. ಅಲ್ಲದೆ ಮಕ್ಕಳು ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ಸೊ ಇದನ್ನು ಲೋ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಾದ ನಂತರ ಇದೇ ಪ್ಯಾನ್ಗೆ ಒಂದು ಅರ್ಧ ಕಪ್ಪಿನಷ್ಟು ಗೋಡಂಬಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈ ಪಾತ್ರೆ ಹೀಟಲ್ಲೇ ಗೋಡಂಬಿ ಸ್ವಲ್ಪ ಲೈಟಾಗಿ ಬೆಚ್ಚಗಾದರೆ ಸಾಕು. ಇವಾಗ ಇದಕ್ಕೆ 2 ಕಪ್ಪಿನಷ್ಟು ಕುದಿಸಿ ಆರಿಸಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಕಿರುವಂತಹ ಮಕಾನ ಹಾಗೆ ಗೋಡಂಬಿ ಎರಡೂ ಸಹ ಚೆನ್ನಾಗಿ ನೆನಿಬೇಕು. ಇದನ್ನು ಒಂದು 30 ಮಿನಿಟ್ಸು ಹಾಗೆ ಬಿಟ್ಬಿಡೋಣ. 30 ಮಿನಿಟ್ಸ್ ಆದ ನಂತರ ಇದೆಲ್ಲದನ್ನು ಸಹ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1-2 ಏಲಕ್ಕಿ ಜೊತೆಗೆ ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಜೇನುತುಪ್ಪದ ಬದಲು ನೀವು ಬೆಲ್ಲನಾದರೂ ಸೇರಿಸ್ಕೋಬೋದು, ಇಲ್ಲ ಸಕ್ಕರೆನಾದ್ರೂ ಸೇರಿಸ್ಕೋಬೋದು. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಯಾಕಂದರೆ ಮಕಾನ ಮತ್ತು ಕ್ಯಾಶ್ಯೂ ಹಾಕಿರೋದ್ರಿಂದ ಹಾಲು ಗಟ್ಟಿಯಾಗತ್ತೆ. ಸೊ ಈ ಒಂದು ಮಿಶ್ರಣನ ನಾವು ರೆಡಿ ಮಾಡ್ಕೊಂಡಿರೋಂತಹ ಈ ಫ್ರೂಟ್ಸ್ ಇರೋವಂಥ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳೋದಷ್ಟೇ. ಇದ್ರ ಮೇಲ್ಗಡೆ ಬೇಕಾದರೆ ಇನ್ನೂ ಸ್ವಲ್ಪ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ 1-2 hours ಆದರೂ ನೀವು ಇದನ್ನು ರೆಫ್ರಿಜರೇಟರಲ್ಲಿ ಇಡಬೇಕಾಗತ್ತೆ. 2 hours ರೆಫ್ರಿಜರೇಟ್ ಮಾಡಾದ ನಂತರ ನೀವು ಸರ್ವ್ ಮಾಡಿಬಿಡ್ಬೋದು. ಹೆಲ್ತಿ ವೇಯಲ್ಲಿ ಫ್ರೂಟ್ ಕಸ್ಟರ್ಡ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ದಯವಿಟ್ಟು ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.